ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಿಪ್ಸ್ ಆ್ಯಂಡ್ ಟಾಪಿಕ್ ಏನಪ್ಪ ಅಂತಂದರೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಬ್ಯಾನರ್. ಸೊ ಯೂಟ್ಯೂಬ್ ಬ್ಯಾನರ್ ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋದು ಇವತ್ತಿಂದು ಟಾಪಿಕ್ಕು. ಸೊ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಿ. ಸೊ ಯೂಟ್ಯೂಬ್ ಬ್ಯಾನರ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚಾನಲ್ಗೆ. ಚಾನಲ್ ಓಪನ್ ಮಾಡಿದ ತಕ್ಷಣ ಹೈಲೈಟಾಗಿ ಕಾಣಿಸ್ಬೇಕು ಚಾನಲ್ ಅಂತಂದರೆ ಯೂಟ್ಯೂಬ್ ಬ್ಯಾನರ್ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅದನ್ನೇ ನೋಡೋಣ, ಹೆಂಗೆ ಮಾಡಬೇಕು ಈಸಿ ವೇದಲ್ಲಿ ಯೂಟ್ಯೂಬ್ ಬ್ಯಾನರ್ ಕ್ರಿಯೇಟ್ ಅಂತ. ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟಿಗೆ ನಾವು ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಓಪನ್ ಮಾಡ್ಕೋಬೇಕು. ಇರಲಿಲ್ಲ ಅಂದರೆ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಈಸಿಯಾಗಿ ಸಿಗುತ್ತೆ. ಓಪನ್ ಮಾಡಿದ ತಕ್ಷಣ ಈ ಥರ ವಿಂಡೋ ಓಪನ್ ಆಗುತ್ತೆ. ಎಡಿಟ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಈ ಥರ ಪಾಪಪ್ ಓಪನ್ ಆಗುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ 3 ಡಾಟ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಹಲವಾರು ಆಪ್ಷನ್ ಬರುತ್ತೆ. ನಮಗೆ ಇವಾಗ ಇಮೇಜ್ ಸೈಜ್ ಸೆಟ್ ಮಾಡ್ಕೋಬೇಕಲ್ವಾ ಯೂಟ್ಯೂಬ್ ಬ್ಯಾನರ್ ಸೈಜ್ಗೆ. ಸೊ ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಅಲ್ಲಿ ಕಸ್ಟಮ್ ಅಂತ ಇದೆಯಲ್ಲ, ಅಲ್ಲಿ ಇರೋ ಮಾರ್ಕ್ ಶೋ ಮಾಡ್ತಾ ಇದ್ದೀನಿ ನೋಡಿ. ಆ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣವೇ ಅಲ್ಲಿ ಹಲವಾರು ಪ್ರೊಫೈಲ್ ಪಿಕ್ಚರು, ಯೂಟ್ಯೂಬ್ ಚಾನಲ್ ಬ್ಯಾನರು, ಯೂಟ್ಯೂಬ್ ಥಂಬ್ನೇಲ್ ಅಂತ ಬರುತ್ತೆ. ನಮಗೆ ಯೂಟ್ಯೂಬ್ ಚಾನಲ್ ಬ್ಯಾನರ್ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಸೈಜ್ಗೆ ಸೆಟ್ ಆಗುತ್ತೆ. ಸೈಜ್ಗೆ ಸೆಟ್ ಆಗಿದ ತಕ್ಷಣ ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಬ್ಯಾನರ್ ಸೈಜ್ಗೆ ಸೆಟ್ ಆಗುತ್ತೆ. ಇಲ್ಲಿ ಕೆಳಗಡೆ ಇರೋ ಮಾರ್ಕ್ ತೋರಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇದ್ರ ಕಲರ್ ಯಾವುದಾದ್ರೂ ಬೇರೆ ನಮ್ಗೆ ಚೇಂಜ್ ಮಾಡಬೇಕಂದ್ರೆ ನೋಡಿ, ಕಲರ್ ಆಪ್ಷನ್ ತೋರಿಸ್ತಾ ಇದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಕಲರ್ ಚೇಂಜ್ ಮಾಡ್ಕೊಬೋದು ನಾವು. ನೋಡಿ ಹಲವಾರು ಕಲರ್ಗಳಿದೆ. ಸೊ ಇಲ್ಲಿ ನೋಡಿ, ಒಂದು ಬ್ಲೂ ಕಲರು ನೋಡಿ, ಬ್ಲೂ ಗ್ರೇಡಿಯಂಟ್ ಕಲರು, ಆಮೇಲೆ ಇನ್ನೊಂದು ಕಲರು ಇದೆ. ಇದೇ ಥರ ಹಲವಾರು ಕಲರ್ಸ್ಗಳಿದೆ. ನಿಮ್ಗೆ ಯಾವ್ದು ಬೇಕಾದರೂ ಚೂಸ್ ಮಾಡ್ಕೊಳ್ಳಿ. ನಾನು ಇವಾಗ ಇದು ಆರೆಂಜ್ ಕಲರ್ ಚೂಸ್ ಮಾಡ್ಕೊತಾ ಇದ್ದೀನಿ ಸದ್ಯಕ್ಕೆ. ಸೊ ನೋಡಿ, ಚೂಸ್ ಮಾಡ್ಕೊಂಡು ಇಲ್ಲಿ ರೈಟ್ ಕ್ಲಿಕ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದ್ರ ಮೇಲೆ ನಾವು ಟೆಕ್ಸ್ಟ್ ಬರೀಬೇಕಲ್ಲ, ಇವಾಗ ನೇಮು, ಚಾನೆಲ್ ನೇಮು ಏನಾದರೂ. ಸೊ ಇಲ್ಲಿ ನೋಡಿ, ಎಡಿಟ್ ಅಂತ ಇಲ್ಲಿ ಕೊಟ್ಟರೆ ನೋಡಿ, ಚಂದು ಗಡಿಶೆಟ್ಟಿ. ಸೊ ನಾನು ಇವಾಗ ನನ್ನ ಹೆಸರು ಟೈಪ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ, ಟೈಪ್ ಮಾಡಿ ಓಕೆ ಅಂತ ಕ್ಲಿಕ್ ಕೊಡಿ. ಸೊ ಇಲ್ಲಿ ಬಂದುಬಿಡುತ್ತೆ. ಸೊ ಅದ್ರದ್ದು ಇವಾಗ ಕಲರ್ ಚೇಂಜ್ ಮಾಡಬೇಕು. ನಮಗೆ ಕಲರ್ ಚೇಂಜ್ ಮಾಡಬೇಕಂತಂದರೆ ನಾನು ಪ್ರೀವಿಯಸ್ಲಿ ಹೇಳಿದ್ದೀನಿ ತಮ್ನೇಲ್ ಮಾಡುವಾಗ. ಸೊ ಅದೇ ರೂಲ್ಸ್ ಜಸ್ಟ್ ಫಾಲೋ ಮಾಡಿ. ಸೊ ನೋಡಿ, ನಾನು ಬ್ಲೂ ಕೊಟ್ಟೆ, ಬ್ಲೂ ಕಲರು. ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ಕಡೆ ಹಿಂಗೆ ಸ್ಕ್ರೋಲ್ ರೈಟ್ ಮಾಡಿದ್ರೆ ಅಲ್ಲಿ ಸ್ಟೈಲ್ ಅಂತ ಕಾಣ್ತಾ ಇದೆ ನೋಡಿ, ನಾನು ಶೋ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಫಾಂಟ್ ಸೈಜ್ನ ಬೋಲ್ಡ್ ಮಾಡ್ಕೊಳ್ಳೋಣ. ಸೊ ಬೋಲ್ಡ್ ಮಾಡ್ಕೊಂಡ್ರೆ ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ. ಸೊ ಅದಾದಮೇಲೆ ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಆದಮೇಲೆ ಸೊ ಇವಾಗ ನಮ್ಮದು ಒಂದು ಟೆಕ್ಸ್ಟ್ ಆಯಿತು, ನಮ್ಮ ನೇಮ್ ಆಯಿತು. ಇವಾಗ ಕೆಳಗಡೆ ನಿಮ್ಗೆ ಏನಾದರೂ ಬೇರೆದು ಟೆಕ್ಸ್ಟ್ ಬರಿಬೇಕಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಬರಿತೀನಿ ನೋಡಿ. ಸೊ ಸಬ್ಸ್ಕ್ರೈಬ್ ಅಂತ ಬರಿಬೇಕಾದ್ರೆ ಸಬ್ಸ್ಕ್ರೈಬ್ ಅಂತ ಬರೆಯೋಣ ನೋಡಿ, ಸಬ್ಸ್ಕ್ರೈಬ್. ಸೊ ಸಬ್ಸ್ಕ್ರೈಬ್ ಅಂತ ಬರೆದೆ. ಅದನ್ನು ಕಲರ್ ಚೇಂಜ್ ಮಾಡಿ ಆ್ಯಡ್ ಮಾಡೋಣ. ನೋಡಿ, ನಾನು ಇದು ಫಾರ್ ಎಕ್ಸಾಂಪಲ್ ಅದಕ್ಕೆ ಬ್ಲ್ಯಾಕ್ ಕಲರ್ ಕೊಡ್ತೀನಿ. ಸೊ ಇಲ್ಲಿ ತಂದು ಪ್ಲೇಸ್ ಮಾಡೋಣ ಕರೆಕ್ಟ್ ಪ್ಲೇಸಲ್ಲಿ. ಸೊ ಪ್ಲೇಸ್ ಮಾಡಾದ್ಮೇಲೆ ಇವಾಗ ನಮ್ಮ ಚಾನಲ್ ನೇಮ್ ಆಯಿತು ಮತ್ತು ಸಬ್ಸ್ಕ್ರೈಬ್ ಅಂತ ಹಾಕಿದ್ವಿ. ಇವಾಗ ಫೋಟೋ. ಸೊ ನೋಡಿ, ಇಂಪೋರ್ಟ್ ಅಂತ ಆಪ್ಷನ್ ಇದೆ ನೋಡಿ. ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಫೋಟೋ ಇಲ್ಲ ಬೇರೆ ಯಾವುದಾದ್ರೂ ನಿಮ್ಮ ಚಾನಲ್ ಲೋಗೋ ಹಾಕಬೇಕಾದ್ರೆ ಇದು ಹೆಲ್ಪ್ ಆಗುತ್ತೆ. ಸೊ ನೋಡಿ, ನಾನು ಇವಾಗ ನನ್ನ ಫೋಟೋ ಹಾಕ್ತಾಯಿದ್ದೀನಿ. ಸೊ ಹಿಂಗೆ ಈ ಸೈಜ್ಗೆ ಕರೆಕ್ಟಾಗಿ ಸೆಟ್ ಮಾಡಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಫೋಟೋ ಬಂದುಬಿಡುತ್ತೆ. ಬ್ಯಾಕ್ಗ್ರೌಂಡ್ ಎಲ್ಲ ಆಲ್ರೆಡಿ ರಿಮೂವ್ ಆಗಿರುತ್ತೆ. ನೀವು ರಿಮೂವ್ ಮಾಡೋದು ಹೆಂಗೆ ಅಂತ ಲಾಸ್ಟಲ್ಲಿ ಹೇಳ್ಕೊಟ್ಟಿದ್ದೀನಿ ತಮ್ಮಲ್ಲಿ ಮಾಡುವಾಗ. ಸೊ ನೋಡಿ, ಈ ಥರ ನಮ್ಮ ಟೆಕ್ಸ್ಟು ಫೋಟೋ ಎಲ್ಲ ಕರೆಕ್ಟಾಗಿ ಸೆಂಟ್ರಿಗೆ ಅರೇಂಜ್ ಮಾಡಿ, ಕರೆಕ್ಟ್ ಸೆಂಟ್ರಿಗೆ. ಅದಾದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಸೇವ್ ಆ್ಯಸ್ ಇಮೇಜ್ ಅಂತ ಕೇಳುತ್ತೆ. ಸೇವ್ ಆ್ಯಸ್ ಇಮೇಜ್ ಅಂತ ಕೊಟ್ಬಿಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಸೇವ್ ಆ್ಯಸ್ ಇಮೇಜ್ ಮೇಲೆ. ಸೇವ್ ಆ್ಯಸ್ ಇಮೇಜ್ ಅಂದ ತಕ್ಷಣ ನಮ್ಮದು ಚಾನಲ್ ಬ್ಯಾನರ್ ರೆಡಿ ಆಯಿತು. ಇವಾಗ ಯೂಟ್ಯೂಬಲ್ಲಿ ಹಾಕಿ ನೋಡೋಣ ಬನ್ನಿ. ನೋಡಿ, ಸೇವ್ ಟು ಗ್ಯಾಲರಿ ಅಂತ ಕ್ಲಿಕ್ ಮಾಡಿ. ಸೊ ಸೇವ್ ಆಗುತ್ತೆ ಗ್ಯಾಲರಿಲಿ. ಇವಾಗ ಈ ಯೂಟ್ಯೂಬ್ ಬ್ಯಾನರ್ನ ನನ್ನ ಚಾನಲ್ಗೆ ಹಾಕಿ ನೋಡ್ತೀನಿ ಬನ್ನಿ. ನೋಡಿ, ಓಪನ್ ಮಾಡಿದ ತಕ್ಷಣ ಇಲ್ಲಿ ಚೂಸ್ ಫ್ರಮ್ ಫೋಟೋ ಅಂತ ಕೇಳ್ತಾ ಇದೆ. ಇವಾಗ ನಾವು ರೆಡಿ ಮಾಡಿದ್ದೆ ಚೂಸ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಜೂಮ್ ಔಟ್ ಮಾಡಿ ಕರೆಕ್ಟಾಗಿ ಫಿಟ್ ಆಗುತ್ತೆ ಸೆಂಟ್ರಿಗೆ. ಸೊ ನೋಡಿ, ಆಲ್ ಡಿವೈಸ್ ಅಂತ ಇದೆ ನೋಡಿ, ಇಲ್ಲಿ ಫಿಟ್ ಆಗುತ್ತೆ. ಸೊ ಇವಾಗ ನೋಡಿ, ಸ್ವಲ್ಪ ಲೋಡ್ ಆಗುತ್ತೆ ನೋಡಿ. ಚಾನಲ್ ಬ್ಯಾನರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂತು ನೋಡಿ. ಇವಾಗ ನಿಮಗೆ ತೋರಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಸೆಂಟ್ರ್ ಕರೆಕ್ಟಾಗಿ ಬಂದು ಕುಂತಿದೆ ಚಾನಲ್ ಬ್ಯಾನರು. ಸೊ ಇದೇ ಥರ ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಎಷ್ಟು ಈಸಿಯಾಗಿ ಯೂಟ್ಯೂಬ್ ಬ್ಯಾನರ್ ಕ್ರಿಯೇಟ್ ಮಾಡ್ಬೋದು ಅಂತ. ಸೊ ಇದೇ ಥರ ಇನ್ನಷ್ಟು ಟಿಪ್ಸ್ಗಳು ಕೊಡ್ತಾ ಇರ್ತೀನಿ ಮುಂದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.